ಇಲ್ಲಿ ಟೂರಿಸ್ಟ್ ಪ್ಲೇಸ್ ಇರೋದ್ರಿಂದ ಇಲ್ಲಿ ರೆಸಾರ್ಟ್ಗಳು ಮತ್ತು ಹೋಮ್ ಸ್ಟೇ ಹೋಟೆಲ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಸೆಲೆಬ್ರೇಷನ್ ಬಗ್ಗೆ ಎಕ್ಸಿಸ್ಟಿಂಗ್ ಕಾನೂನು ಮತ್ತು ನಮ್ಮ DG and IGP ಸಾಹೇಬರು ಕೊಟ್ಟಿರುವ ಆದೇಶಗಳ ಪ್ರಕಾರ ರೆಗ್ಯುಲೇಟ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಪರ್ಟಿಕ್ಯುಲರ್ಲಿ ಏನಂದರೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು. ಒಂದು ಸೆಕೆಂಡ್, ಯಾವುದೇ ಜೀವಹಾನಿ ಯಾವ ಸಂದರ್ಭದಲ್ಲಿ ಆಗುತ್ತೆ, ಕುಡಿದುಬಿಟ್ಟು ಗಾಡಿ ಓಡಿಸೋದು ಮತ್ತು ಇನ್ನೊಬ್ಬರಿಗೂ ತೊಂದರೆ ಆಗ್ಬೋದು. ಮತ್ತು ಹೋಮ್ ಸ್ಟೇಸ್ ಇರ್ತದೆ ಮತ್ತು ಹೋಟೆಲ್ಸ್ ರೆಸಾರ್ಟ್ಸ್ ತುಂಬ ಸೌಂಡ್ ಹಾಕಿಬಿಟ್ಟು ಸೆಲೆಬ್ರೇಟ್ ಮಾಡೋದು ಉಳಿದವರೆಗೂ ತೊಂದರೆ ಆಗ್ತದೆ. ಒಂದು ಆದೇಶ ಏನಂದರೆ ಅಪ್ ಟು 10 o'clock ಲಿಮಿಟೆಡ್ ಸೌಂಡಲ್ಲಿ ನೀವು ಸೆಲೆಬ್ರೇಟ್ ಮಾಡ್ಕೊಳ್ಬಾರ್ದು. 10 o'clock ನಂತರ ನೀವು ಏನು ಮಾಡ್ತೀರಂದ್ರೂ ಅದು ಇಂಡೋರಲ್ಲಿ ಇರಬೇಕು. ತುಂಬ ಸೌಂಡ್ ಎಕ್ಸ್ಟ್ರೀಮ್ ಆಗಿ DJ ಹಾಕ್ಕೊಂಡು ಯಾರು ಇಂಥಾಗ ಸೆಲೆಬ್ರೇಟ್ ಮಾಡೋ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ನೀವು ತೊಗೊಂಡು ಬರ್ತಾರೆ ಅಂದರೆ ಅದೇ ರೀತಿಯಲ್ಲಿ ಕೂಡ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಮಾದಕ ವಸ್ತುಗಳು ಮತ್ತು ರೇಪ್ ಪಾರ್ಟಿ ಯಾವುದೇ ಕಾರಣಕ್ಕೆ ಆಗಬಾರ್ದು ಅಂತ ಉದ್ದೇಶದಿಂದ ಇಂಥಾಗ ಯಾರ್ಯಾರು ಮಾಡ್ತಾ ಇದ್ದಾರೆ ಅಂದರೆ ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಇದೇ ರೀತಿಯಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ಮಾಹಿತಿ ಇರುವ ಸಂದರ್ಭಗಳಲ್ಲಿ 112 ಇಲ್ಲ ಸ್ಥಳೀಯ ಪೊಲೀಸ್ ಸ್ಟೇಷನ್ಗಳಿಗೆ ನೀವು ಇಮಿಡಿಯೇಟ್ಲಿ ಮಾಹಿತಿಯನ್ನು ನೀಡಬಹುದು. ಅದಲ್ಲದೆ ನೀವು ಯಾವ ಕಾರಣಕ್ಕೂ ಹೋಮ್ ಸ್ಟೇ ಓನರ್ಸ್ ಮತ್ತು ನಡೆಸೋರು ಯಾವುದೇ ಕಾರಣಕ್ಕೂ ನೀವು ಇಂಥಾಗ ರೇವ್ ಪಾರ್ಟಿ ಮಾಡ್ತೀರಂದರೆ ಮುಂದಿನ ದಿವಸಗಳಲ್ಲಿ ನಿಮಗೆ ಹೋಮ್ ಸ್ಟೇನ ನಡೆಸೋದಕ್ಕೆ ನಾವು ಬಿಡೋದಿಲ್ಲ. ಅದಲ್ಲದೆ FIR ಆಗುತ್ತದೆ, ಅರೆಸ್ಟ್ ಆಗುತ್ತದೆ ಮತ್ತು ಇದು ಆನ್ ಪೇಪರ್ ಇರ್ತದೆ. ಮುಂದಿನ ದಿವಸಗಳಲ್ಲಿ ಹೋಮ್ ಸ್ಟೇಸ್ಗೆ ಯಾವುದೇ ಕಾರಣಕ್ಕೂ ನಿಮಗೆ NOC ಸಿಗೋದಿಲ್ಲ. ಮತ್ತು ಹೋಟೆಲ್ ಮತ್ತು ರೆಸಾರ್ಟ್ಗೆ ಸೇಮ್ ರೂಲ್ ಇಸ್ ಅಪ್ಲಿಕೇಬಲ್. ನಿಮಗೆ NOC ಯಾವ ಕಾರಣಕ್ಕೂ ಕೊಡೋದಿಲ್ಲ. ನೀವು ಒಂದು ವೇಳೆ ನಾವು ಇಲ್ಲಿ ಇಲ್ಲ ಇನ್ನೊಬ್ಬರಿಗೆ ಬಾಡಿಗೆ ಕೊಟ್ಟಿದ್ದೀನಿ ಅಂದರೆ ಏನೋ ಸಂದರ್ಭದಲ್ಲಿಯೂ ಯಾವುದೇ ಕಾರಣಕ್ಕೂ ಅದು ಅವಕಾಶ ಇಲ್ಲ. ಹೋಮ್ ಸ್ಟೇ ನಡೆಸೋರು ಮನೆಯಲ್ಲಿಯೇ ಇರಬೇಕಂದ್ರೆ ಆದೇಶ ಇದೆ. ನೀವು ಇಲ್ಲಿ ಬಿಟ್ಬಿಟ್ಟು ಬ್ಯಾಂಗ್ಳೂರಲ್ಲಿ ನಾನಿದ್ದೀನಿ ಇಲ್ಲಿ ಇನ್ನೊಬ್ಬರು ನಡೆಸ್ಕೊಂಡಿದ್ದಾರೆ ಅಂದರೆ ಹೇಳೋದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಸೊ ಅದಕ್ಕಾಗಿ ಎಲ್ಲ ಹೋಮ್ ಸ್ಟೇ ಮಾಲೀಕರು, ಹೋಟೆಲ್ಸ್ ಮತ್ತು ರೆಸಾರ್ಟ್ ಎಲ್ಲರಿಗೂ ನಾವು ಹೇಳಿಕೊಳ್ಳುವುದೇನೆಂದರೆ ಯಾವುದೇ ಒಂದು ಅಕ್ರಮವಾದ ಸಂದರ್ಭಗಳಲ್ಲಿ ಮಾದಕ ವಸ್ತುಗಳ ಸೇವನೆ, ಹೆಣ್ಮಕ್ಳಿಗೆ ಯಾವುದೇ ತೊಂದರೆ ಇಂಥ ಯಾವುದೇ ಆಗುವ ಸಂದರ್ಭದಲ್ಲಿ ಓನರ್ಸ್ ಆಲ್ಸೋ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಪರ್ಟಿಕ್ಯುಲರ್ಲಿ ದಿಸ್ ಇಸ್ ಅಪ್ಲಿಕಬಲ್ ಫಾರ್ ಹೋಮ್ ಸ್ಟೇಸ್, ರೆಸಾರ್ಟ್ಸ್ ಆ್ಯಂಡ್ ಅದರ್ ಹೋಟೆಲ್ಸ್. ಅದರಲ್ಲಿ ಮ್ಯಾನೇಜರ್ ಇರ್ತಾರೆ ಮತ್ತು ಅವರು ಆನ್ಸರಬಲ್ ಇರ್ತಾರೆ. ಹೋಮ್ ಸ್ಟೇಸಲ್ಲಿ ಯಾವುದೇ ಕಾರಣಕ್ಕೂ ನೀವು ನಮಗೆ ಇದಕ್ಕೂ ಸಂಬಂಧ ಇಲ್ಲ, ನಾನು ಬೇರೆ ಕಡೆ ಬಾಡಿಗೆ ಇದ್ದೀನಿ ಇಲ್ಲ ಬ್ಯಾಂಗ್ಳೂರಲ್ಲಿ ಇದ್ದೀನಿ ಹೇಳೋದಕ್ಕೆ ಅವಕಾಶ ಇಲ್ಲ. ಜವಾಬ್ದಾರಿ ತೊಗೊಳ್ಬೇಕಾಗಿರೋದು ಹೋಮ್ ಸ್ಟೇ ಓನರ್ಸ್ ಮತ್ತು ನಾವು ರಿಪೀಟ್ ಮಾಡ್ತಾ ಇದ್ದೀವಿ. ಸೊ ಅದಲ್ಲದೆ ನಾವು ಪೊಲೀಸ್ ಈಗಲೇ ನೀವು ನೋಡ್ತಾ ಇದ್ದೀರಿ, ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ನಾವು ಡಿಸ್ಟಿಕ್ ಆರ್ಮ್ಡ್ ರಿಸರ್ವನ್ನು ಕೂಡ ಒಂದು 4 ಕಡೆ ರಾಜಾ ಸೀಟ್ ಮತ್ತು ಬಸ್ ಸ್ಟ್ಯಾಂಡ್, GT ಸರ್ಕಲ್ ಮತ್ತು ನಮ್ಮ ಅಬ್ಬಿ ಫಾಲ್ಸ್ ಕಡೆ ನಾವು ಡಿಪ್ಲಾಯ್ ಮಾಡ್ತಾ ಇದ್ದೀವಿ. ಪೀಕ್ ಅವರ್ಸಲ್ಲಿ ನಾವು ಡಿಪ್ಲಾಯ್ ಮಾಡ್ತಾ ಇದ್ದೀವಿ. ನ್ಯೂ ಇಯರ್ ಟೈಮಲ್ಲಿ ಈವನ್ ಹೋಮ್ ಸ್ಟೇಸ್ ಮತ್ತು ರೆಸಾರ್ಟನ್ನು ಸರ್ಪ್ರೈಸ್ ಚೆಕ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಡಿಸ್ಟಿಕ್ ಆರ್ಮ್ಡ್ ರಿಸರ್ವನ್ನು ಯೂಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ವಿ. ರ್ಯಾಂಡಮ್ ಆಗಿ ಹೋಮ್ ಸ್ಟೇಸ್ಗಳಿಗೆ ಅಟ್ಲೀಸ್ಟ್ ಒಂದು 20 to 30% ಆಫ್ ಹೋಮ್ ಸ್ಟೇಸ್ಗೆ ಪೊಲೀಸರನ್ನು ವಿಸಿಟ್ ಮಾಡೋದಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲಿ ಮಾಹಿತಿ ನಮಗೆ ಸಸ್ಪಿಷಿಯಸ್ ಆಗಿರ್ತದೋ, ಬುಕ್ಕಿಂಗ್ ಜಾಸ್ತಿ ತೊಗೊಂಡಿದ್ದಾರೆ ಅಂದರೆ ನಮಗೆ ಲೋಕಲಿ ಆಲ್ರೆಡಿ ನಾವು ಹೋಮ್ ಸ್ಟೇಸ್ ಕಡೆ ನಾವು ಮಾತಾಡಿ ಮೀಟಿಂಗ್ ಆಗಿದೆ. ಈ ಮಾಹಿತಿಯನ್ನು ಕೂಡ ಅವ್ರಿಗೆ ಕಮ್ಯುನಿಕೇಟ್ ಮಾಡಲಾಗಿದೆ. ಯಾವುದೇ ಅಕ್ರಮ ವಿಚಾರಗಳನ್ನ ನಿಮ್ಮ ಹೋಮ್ ಸ್ಟೇಯಲ್ಲಿ ನಡೆದ ಸಂದರ್ಭದಲ್ಲಿ ಹೋಮ್ ಸ್ಟೇ ಓನರ್ಸ್ ಆನ್ಸರಬಲ್ ಇದ್ದೀರ ಅಂದರೆ ಅದನ್ನು ಅವ್ರಿಗೆ ಕಮ್ಯುನಿಕೇಷನ್ ಕೂಡ ಆಲ್ರೆಡಿ ಮಾಡಲಾಗಿದೆ. ಒಂದು ವೇಳೆ ಆಗುವ ಸಂದರ್ಭದಲ್ಲಿ ನಾವು ಕೂಡ ಮಾಹಿತಿ ಬರೀ ವೆಯ್ಟ್ ಮಾಡೋದಿಲ್ಲ, ನಾವು ಕೂಡ 31st ಹೊತ್ತು ರಾತ್ರಿ ಹೋಮ್ ಸ್ಟೇಸ್ಗಳಿಗೆ ಬಂದು ರ್ಯಾಂಡಮ್ ಆಗಿ ಚೆಕ್ ಮಾಡ್ತೀವಿ. ಸೊ ಆವಾಗ ಬಂದು ಅದಕ್ಕೆ ಪೊಲೀಸರಿಗೂ ಕೂಡ ಸೂಚನೆ ಕೊಡಲಾಗಿದೆ. ಅವರು ಸರಿಯಾಗಿ ನಡೆಸುವ ರೀತಿಯಲ್ಲಿ ಯಾವುದೇ ಚೆಕ್ಕಿಂಗ್ ಸುಮ್ಮನೆ ಮಾಡುವುದಿಲ್ಲ. ಒಂದು ವೇಳೆ ನಮಗೆ ಡೌಟ್ ಬರೋ ಸಂದರ್ಭಗಳಲ್ಲಿ ರ್ಯಾಂಡಮ್ ಆಗಿ ನಾವು ಚೆಕ್ಕಿಂಗ್ ಕೂಡ ಮಾಡ್ತೀವಿ. ಡ್ರಗ್ ಐಡೆಂಟಿಫೈ ಮಾಡೋದು ಕಿಟ್ಸ್ ಕೂಡ ನಮ್ಮ ಕಡೆ ಇದೆ, ಅದನ್ನು ಕೂಡ ಮಾಡ್ತೀವಿ. ಸೊ ಯಾವುದು ಪ್ಲಾನ್ ಇದೆ ಅಂದರೆ ಸಾರ್ವಜನಿಕರಿಗೆ ಯಾವುದು ಮಾಹಿತಿ ಇದೆ ಅಂದರೆ ದಯವಿಟ್ಟು ನಮ್ಮ ಗಮನಕ್ಕೆ ತೊಗೊಂಡು ಬನ್ನಿ. ಯಾವುದೇ ಒಂದು ತುಂಬ ಸೌಂಡ್ ಆಗಿ ತೊಂದರೆ ಮಾಡುವ ಸಂದರ್ಭದಲ್ಲಿ 112ಕ್ಕೆ ಕಾಲ್ ಮಾಡಿ. ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೊಳ್ಳಿ, ರೆಸಾರ್ಟಲ್ಲಿ ಹೋಗ್ತೀರಾ ಮಾಡ್ಕೊಳ್ಳಿ, ಹೋಟೆಲಲ್ಲಿ ಮಾಡ್ಕೊಳ್ತೀರಾ, ಇಂಡೋರಲ್ಲಿ ನಿಮ್ಮ ಮನೆ ಒಳಗಡೆ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಸೌಂಡ್ ಹಾಕ್ಕೊಂಡು. ಪಕ್ಕದ ಮನೆಯವರೆಗೂ ತೊಂದರೆ ಮಾಡಬಾರದು. ಸಿಂಪಲ್ ಲಾಜಿಕ್. ನಿಮ್ಮ ಹೋಮ್ ಇಂಟೀರಿಯರಲ್ಲಿ ಇದೆ, ಮನೆ ಒಳಗಡೆ ನೀವು ಒಂದು ಮ್ಯೂಸಿಕ್ ಹಾಕಿದ್ದೀರಿ, ಮನೆ ಒಳಗಡೆ ನೀವು ಮ್ಯೂಸಿಕ್ ಹಾಕೋ ಸಂದರ್ಭದಲ್ಲಿ ನಮಗೇನು ಇಶ್ಯೂ ಇರಲ್ಲ. ರೂಮ್ ಇಟ್ಕೊಂಡಿರ್ತೀರಿ, ಮೀಟಿಂಗ್ ಹಾಲ್ ಅಂದರೆ ಇಟ್ಕೊಂಡಿದ್ದೀರಿ, ಅದು ಮನೆ ಒಳಗಡೆ ಮೀಟಿಂಗ್ ಹಾಲ್ನ ಒಳಗಡೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ಕೇಕ್ ಕಟ್ ಮಾಡ್ತೀರಿ, ವಿ ಆರ್ ನಾಟ್ ಬಾದರ್ ಅಬೌಟ್ ದಟ್. ಅಲ್ಲಿ ನೀವು ಮಾದಕ ವಸ್ತು ಸೇರುವ ಸಂದರ್ಭದಲ್ಲಿನೋ ಹೊರಗಡೆ ನೀವು ಕಾಡು ಇರುವ ಜಾಗ, ಊರಲ್ಲಿ ಸೌಂಡ್ ತುಂಬ ದೊಡ್ಡದಾಗಿ ಓಪನ್ ಪ್ಲೇಸಲ್ಲಿ ಇಟ್ಕೊಂಡು ತುಂಬ ದೊಡ್ಡದಾಗಿ ಮಾಡೋ ಸಂದರ್ಭದಲ್ಲಿ ನಾವು ಇಂಟರ್ವ್ಯೂನ್ ಆಗಿ ಸ್ಟಾಪ್ ಮಾಡ್ತೀವಿ.
ಪರ್ಮಿಷನ್ ಇಲ್ಲದೆ ಲಿಕ್ಕರ್ ಸಪ್ಲೈ ಮಾಡೋ ಸಂದರ್ಭದಲ್ಲಿ ನಾವು ಚೆಕ್ ಮಾಡ್ತೀವಿ. ಆಲ್ರೆಡಿ ನಾವು ಹೇಳಿದ್ದೀವಿ, ಲಿಕ್ಕರ್ ಸಪ್ಲೈಯನ್ನು ಕೂಡ ನೀವು ಬೇಕಾದ್ರೆ ಲೈಸೆನ್ಸ್ ತೊಗೊಂಡು ಮಾಡಿಸ್ಕೊಳ್ಳಿ. ಒಂದು ದಿವಸ ಲೈಸೆನ್ಸ್ ಅವಕಾಶ ಇದೆ, ನೀವು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕಡೆ ಮಾತಾಡಿಕೊಂಡು ಲೈಸೆನ್ಸ್ ತೊಗೊಂಡು ನೀವು ಮಾಡಿಸ್ಕೊಳ್ಳಿ. ಇಲ್ಲದ ಸಂದರ್ಭದಲ್ಲಿ ಲಿಕ್ಕರನ್ನು ಕೂಡ ನೀವು ಸಪ್ಲೈ ಮಾಡೋ ಸಂದರ್ಭದಲ್ಲಿ ನಮಗೆ ಯಾವುದೇ ಕಂಪ್ಲೇಂಟ್ ಬರೋ ಸಂದರ್ಭದಲ್ಲಿ ನಾವು ಕ್ರಮ ಕೈಗೊಳ್ತೀವಿ. ಸೊ ಇಂಡೋರಲ್ಲಿ ಮಾಡೋದಕ್ಕೆ ಇವನ್ ಪರ್ಮಿಷನ್ ಇಸ್ ನಾಟ್ ನೀಡೆಡ್. ನೀವು ಔಟ್ಡೋರಲ್ಲಿ ಮಾಡುವಾಗ ಪರ್ಮಿಷನ್ ಬೇಕಾಗುತ್ತದೆ. ಅಪ್ ಟು 10 o'clock ವಿತಿನ್ ಡೆಸಿಬಲ್ ಲಿಮಿಟ್ಸಲ್ಲಿ ಮಾತ್ರ ನೀವು ಮಾಡೋದಕ್ಕೆ ಅವಕಾಶ ಇದೆ. 10 ಗಂಟೆ ಮೇಲೆ ಕಾನೂನು ರೀತಿಯಲ್ಲಿ ಯಾವುದು ಮಾಡಬಾರದು. ಅಂತಾಗ ಮಾಡುವ ಸಂದರ್ಭದಲ್ಲಿ ಎಲ್ಲಿ ನಮಗೆ ಮಾಹಿತಿ ಸಿಗ್ತದೋ ಅದು ಪ್ರಕಾರ ನಮ್ಮ ಪ್ರೆಸೆನ್ಸ್ ನಾವು ಎಲ್ಲ ಕಡೆ ಈಗ ಹೋಮ್ ಸ್ಟೇಸ್ ನಮ್ಮ ಟಾರ್ಗೆಟ್ ಇರ್ತದೆ. ಬಟ್ ಯಾವುದೇ ಒಂದು ಫೋಟೋ ವಿಡಿಯೋ ಇತ್ತು ನೀವು ಮಾಡಿದರೆ ಅಂದರೆ ಗೊತ್ತಾಗೋ ಸಂದರ್ಭದಲ್ಲಿ 100% ನಾವು ಕೇಸ್ ಮಾಡಬೇಕಾಗುತ್ತದೆ. ಎನ್ವಿರಾನ್ಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ಕೂಡ ನಾವು ಕೇಸ್ ಮಾಡಬೇಕಾಗುತ್ತದೆ.